ಹೇಳಿ ಸರ್. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಡಿಪಾರ್ಟ್ಮೆಂಟಿಂದ ಪ್ರಧಾನ ಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಜಾರಿಯಾಗಿದೆ. ಆ ಜಾರಿಯಲ್ಲಿ ಅದರಲ್ಲಿ ಏನಾಗ್ತಿದೆ, ನಾವೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಮತ್ತು ಹಣ ಉಳಿಸಿ ಮತ್ತು ಆದಾಯ ಗಳಿಸಿ ಅಂತೇಳಿ ಅದರದ್ದು ಸ್ಲೋಗನ್ ಇದೆ. ಏನಾಗ್ತಿದೆ, ಪ್ರತಿಯೊಂದು ಗೃಹ ಬಳಕೆ ಸ್ಥಾವರಗಳಿಗೆ ಮನೆಗಳಲ್ಲಿ ಏನಾದರೂ ಸೋಲಾರ್ ಅಳವಡಿಸಿದರೆ ನಮ್ಮ 1 ಕಿಲೋವ್ಯಾಟ್ ಸೋಲಾರ್ಗೆ ಹತ್ತಿರ 60,000 ರಿಂದ 70,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಅದರಲ್ಲಿ ಗೌರ್ಮೆಂಟಿಂದಲೇ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಳವಡಿಸ್ಕೊಂಡು ಆದಮೇಲೆ. ಅದೇ ಥರ 2 ಕಿಲೋವ್ಯಾಟ್ ಅಳವಡಿಸ್ಕೊಂಡ್ರೆ ಒಂದು 20,000 ರಿಂದ 50,000 ಖರ್ಚಾಗುತ್ತೆ. 1.5 ಲ್ಯಾಕ್ಸು 60,000 ಸಬ್ಸಿಡಿ ಸಿಗುತ್ತೆ. ಅದೇ ಥರ 3 ಕಿಲೋವ್ಯಾಟ್ ಅಳವಡಿಸ್ಕೊಂಡ್ರೆ 78,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದು 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಆಮೇಲೆ ಪ್ರತಿ ತಿಂಗಳು 9,600 1 ಕಿಲೋವ್ಯಾಟ್ ಆದರೆ 9,600 ವಿದ್ಯುತ್ ಉಳಿತಾಯ ಮಾಡ್ಬೋದು, ಅಷ್ಟು ಅಮೌಂಟು. ಅದೇ ಥರ 2 ಕಿಲೋವ್ಯಾಟ್ ಅಳವಡಿಸ್ಕೊಂಡ್ರೆ 21,600 ರೂಪಾಯಿ. ಅದೇ ಥರ 3 ಕಿಲೋವ್ಯಾಟ್ ಹಾಕ್ಕೊಂಡ್ರೆ 36,000 ರೂಪಾಯಿನ ಪ್ರತಿ ವರ್ಷ ನಾವು ಉಳಿಸ್ಬೋದು. ನಾವೇನು ಸಬ್ಸಿಡಿ ಖರ್ಚು ಮಾಡಿರ್ತೀವಲ್ಲ ಆ ದುಡ್ಡು 2 ವರ್ಷದಲ್ಲಿ ಎಲ್ಲ ವಾಪಸ್ ಬರೋಂಥ ಒಂದು ವ್ಯವಸ್ಥೆ ಇದೆ. ಅದಾದಮೇಲೆ ಏನಾಗ್ತಿದೆ, ಅಪ್ ಟು 5 ವರ್ಷದ ತನಕ ಇದು ಫ್ರೀ ಮೇಂಟೆನೆನ್ಸ್ ಇದೆ. ಯಾರು ವೆಂಡರ್ ಮಾಡಿರ್ತಾನೆ ಅವನೇ ಫ್ರೀ ಮೇಂಟೆನೆನ್ಸ್ ಮಾಡಿಕೊಡ್ತಾನೆ. ಸೊ ಇದು ರೈತರಿಗೆ ಅಥವಾ ಎಲ್ಲ ಮನೆಗಳವರಿಗೆ ತುಂಬ ಒಳ್ಳೆಯ ಒಂದು ಅವಕಾಶ ಇದೆ. ಸಬ್ಸಿಡಿ ಸಿಗ್ತಾ ಇದೆ ಗೃಹ ಬಳಕೆ ಇದಕ್ಕೆ. ಅದಕ್ಕೋಸ್ಕರ ಆಮೇಲೆ 10 ವರ್ಷಗಳ ಮಿತಿಗೆ 7% ಬಡ್ಡಿ ದರದಲ್ಲಿ ಸಾಲ ಕೂಡ ಸಿಗುತ್ತೆ ಬ್ಯಾಂಕಲ್ಲಿ. ಸೊ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಕೇಳ್ಕೊಳ್ತೀವಿ.